ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ಅವಧಿಯಿಂದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಕಳೆದ ಅವಧಿಯಂತೆ ಈ ಅವಧಿಯಲ್ಲಿ ಥಿಯಾಸಫಿಕಲ್ ಸೊಸೈಟಿ, ಅಲಿಗಢ್ ಚಳವಳಿ ಮತ್ತು ಸರ್ ಸೈಯದ್ ಅಹಮದ್ ಖಾನ್ ಹಾಗೂ ಶ್ರೀ ನಾರಾಯಣ ಗುರು ಮತ್ತು ಶ್ರೀ ಸಾವಿತ್ರಿಬಾಯಿ ಫುಲೆ ಈ ಎಲ್ಲ ವಿಷಯಗಳನ್ನು ಕುರಿತು ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಕೇಳಿ. ನಾನು ಥಿಯಾಸಫಿಕಲ್ ಸೊಸೈಟಿ ಬಗ್ಗೆ ಹೇಳ್ತೀನಿ. ಥಿಯಾಸಫಿಕಲ್ ಸೊಸೈಟಿ ಬ್ರಹ್ಮ ವಿದ್ಯಾ ಸಮಾಜವನ್ನು ರಷ್ಯನ್ ಅಮೆರಿಕನ್ ಮಹಿಳಾ ಮ್ಯಾಡಮ್ HP ಪಾಲಿಟಿಕ್ಸ್ ಮತ್ತು ಅಮೆರಿಕದ ಕರ್ನಲ್ HS ಆಲ್ಕಟ್ ಇವರು ನ್ಯೂಯಾರ್ಕ್ನಲ್ಲಿ ಸ್ಥಾಪಿಸಿದರು. ಭಾರತಕ್ಕೆ ಆಗಮಿಸಿ ಚೆನ್ನೈ ಬಳಿಯ ಅಂಡ್ಯಾರ್ ಎಂಬ ಸ್ಥಳದಲ್ಲಿ ಸೊಸೈಟಿಯ ಅಂತಾರಾಷ್ಟ್ರೀಯ ಕೇಂದ್ರವನ್ನು ಆರಂಭಿಸಿದರು. ನಂತರ ಡಾಕ್ಟರ್ ಅನಿಬೆಸ್ಟ್ ಇದರ ಅಧ್ಯಕ್ಷರಾಗಿದ್ದರು. ಭಾರತೀಯ ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದ ಅವರು ಭಗವದ್ಗೀತೆಯನ್ನು ಇಂಗ್ಲಿಷ್ ಭಾಷೆಗೆ ಅನುದಾನ ಮಾಡಿದರು. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಎಂಬ ಪ್ರತೀಕಗಳನ್ನು ಹೊರಡಿಸಿದರು. ಭಾರತದಲ್ಲಿ ಥಿಯಾಸಫಿಕಲ್ ಚಳವಳಿ ಕೇಂದ್ರ ಶಕ್ತಿಯಾಗಿ ಮುನ್ನಡೆಸಿದರು. ಅನಿಬೆಸ್ಟ್ ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪಿಸಿದರು. ಅವರು ಮುಂದೆ ಹೋಮ್ರೂಲ್ ಚಳವಳಿಯನ್ನು ಸಹ ಆರಂಭಿಸಿದರು. ಹಾಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿದ್ದರು. ಅಲಿಗಢ್ ಚಳವಳಿ ಮತ್ತು ಸರ್ ಸೈಯದ್ ಅಹಮದ್ ಖಾನ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ. ಬಹುತೇಕ ಮುಸ್ಲಿಮರು ಪಾಶ್ಚಾತ್ಯ ಶಿಕ್ಷಣವನ್ನು ಸಂಶಯದಿಂದ ನೋಡುತ್ತಿದ್ದರು. ತಮ್ಮ ಧರ್ಮದ ಹಿತಸಂಖ್ಯೆಯ ಮಾರ್ಗವೆಂದು ನಂಬಿದರು. ಪ್ರಾರಂಭದಲ್ಲಿ ಜವಾಬ್ದಾರಿ ಅಬ್ದುಲ್ ಸತ್ತು ಸಾಮಾನ್ಯ ಶತಕ 1763ರಲ್ಲಿ ಮಹಮ್ಮದ್ ಲೆಟರಿ ಎಂಬ ಸೊಸೈಟಿ ಸ್ಥಾಪಿಸಿದರು. ಶಿಕ್ಷಣವನ್ನು ಪಡೆಯುವ ಮೂಲಕ ಸರ್ಕಾರದಲ್ಲಿ ಪ್ರಾತಿನಿಧ್ಯ ಪಡೆಯಬೇಕೆಂಬುದು ಮುಸ್ಲಿಂ ಸಮುದಾಯವಿತ್ತು. ಸರ್ ಸೈಯದ್ ಅಹಮದ್ ಖಾನ್ ಅವರು ಸಾಮಾನ್ಯ ಶತಕ 1717ರಲ್ಲಿ ದಿಲ್ಲಿಯಲ್ಲಿ ಜನಿಸಿದರು. ಜೊತೆಗೆ ಇನ್ನೂ ಮುಸ್ಲಿಮರ ನಡುವೆ ಸಾಮರಸ್ಯ ತರುವ ಪ್ರಯತ್ನ ಮಾಡಿದರು. ಸಮಾಜ ಸುಧಾರಕ್ಕಾಗಿ ಪದ್ಧತಿ, ಬಹುಪದ್ಧತಿ, ವಿವಾಹ ವಿಚ್ಛೇದನ ಪದ್ಧತಿ ವಿರೋಧಿಸಿದರು. ಇಂಗ್ಲಿಷ್ ಮತ್ತು ಭಾಷೆ ಕಲಿಸಲು ಪ್ರವೇಶವಾಯಿತು. ಇಷ್ಟು ನನ್ನ ಅಲಿಗಢ್ ಚಳವಳಿ ಮತ್ತು ಸರ್ ಸೈಯದ್ ಅಹಮದ್ ಖಾನ್ ಅವರು. ಶ್ರೀ ನಾರಾಯಣ ಗುರು ಬಗ್ಗೆ ಒಂದೆರಡು ಮಾತುಗಳು ಹೇಳ್ತೇನೆ. ಶ್ರೀ ನಾರಾಯಣ ಗುರು ಅವರ ಪ್ರಮುಖ ಸಂತ ಸಾಮಾಜಿಕ ಸುಧಾರಕವಾಗಿ ಪ್ರಸಿದ್ಧ ಹೊಂದಿದ್ದಾರೆ. ಶ್ರೀ ನಾರಾಯಣ ಗುರು ಸಾಮಾನ್ಯ ಶಕ 1854 ತಿರುವಾಂಕೂರಿನ ಯಾವ ಸಮುದಾಯದ ಕುಟುಂಬದಲ್ಲಿ ಜನಿಸಿದರು. ಶ್ರೀ ನಾರಾಯಣ ಧರ್ಮ ಪರಿಪಾಲನೆ ಯೋಗಂ ಎಂಬ ಸಂಸ್ಥೆಯನ್ನು 1903ರಲ್ಲಿ ಸ್ಥಾಪಿಸಿದರು. ಅದರ ಮೂಲಕ ಕೇರಳದ ಎಳವರ್ ಸೇರಿದಂತೆ ಹಿಂದುಳಿದ ಸಮುದಾಯಗಳು ಪ್ರಗತಿಗಾಗಿ ಶ್ರಮಿಸಿದರು. ಜಾತಿ ಪದ್ಧತಿ ಪ್ರಾಣಿ ಬಲಿಯನ್ನು ವಿರೋಧಿಸಿದರು. ಸಂಸ್ಕೃತ ಶಾಲೆಗಳನ್ನು ತೆರೆದು ಅಲ್ಲಿ ಜಾತಿ ಮತ ಭೇದರಹಿತವಾಗಿ ಎಲ್ಲರಿಗೂ ಪ್ರವೇಶ ನೀಡಿದರು. ಒಬ್ಬ ದೇವರು ಒಂದು ಧರ್ಮ ಇವರ ಪ್ರಭಾವ ಕರ್ನಾಟಕದ ಮೇಲೆ ಉಂಟಾಗಿರುವುದನ್ನು ಗಮನಿಸಬಹುದು. ನಾನು ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಾಮಾಜಿಕ ಸುಧಾರಕಿಯರ ಬಗ್ಗೆ ಹೇಳುತ್ತೇನೆ. ಸಾವಿತ್ರಿಬಾಯಿ ಫುಲೆ, ತಾರಾಬಾಯಿ ಶಿಂದೆ, ಪಂಡಿತ್ ರಮಾಬಾಯಿ ಭಾರತದ ಪ್ರಸಿದ್ಧ ಸಮಾಜ ಸುಧಾರಕಿಯರು. ಸಾವಿತ್ರಿಬಾಯಿ ಫುಲೆ ಭಾರತದ ಸಾಮಾಜಿಕ ಸುಧಾರಕಿ, ಶೈಕ್ಷಣಿಕ ಸುಧಾರಕಿ ಹಾಗೂ ಕವಯಿತ್ರಿ. ತಮ್ಮ ಪತಿ ಜ್ಯೋತಿಬಾಯಿ ಫುಲೆಯವರೊಂದಿಗೂಡಿ ಪುಣೆಯಲ್ಲಿ ಬಾಲಕಿಯರ ಶಾಲೆಯನ್ನು ಆರಂಭಿಸಿದಲ್ಲದೆ ತಾವೇ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದರು. ಬಾಲವಿಧರಿಗಾಗಿ ಪುನರ್ವಸತಿ ಕೇಂದ್ರಗಳನ್ನು ತೆರೆಯುವ ಮೂಲಕ ನಡೆಯುತ್ತಿದ್ದ ಶಿಶು ಹತ್ಯೆ ಪ್ರಕರಣಗಳನ್ನು ಕೊನೆಗಾಣಿಸಲು ಪ್ರಯತ್ನ ಮಾಡಿದರು. ಜಾತಿ ಪದ್ಧತಿ ಮತ್ತು ಲಿಂಗ ಅಸಮಾನತೆ ವಿರುದ್ಧ ಹೋರಾಡಿದರು. ಆದ್ದರಿಂದ ಅವರು ಸಾಮಾಜಿಕ ಹೋರಾಟಗಳನ್ನು ಎದುರಿಸಬೇಕಾಯಿತು. ತಮ್ಮ ಪತಿ ಜ್ಯೋತಿಬಾಯಿ ಫುಲೆಯವರ ಹೋರಾಟಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿದರು. ಅವರ ಸಾವಿನ ನಂತರ ಸತ್ಯ ಶೋಧಕ ಸಮಾಜವನ್ನು ಸ್ಥಾಪಿಸಿದರು. ಪ್ಲೇಗ್ ರೋಗಕ್ಕೆ ತುತ್ತಾದವರ ಸೇವೆಯನ್ನು ತಮ್ಮ ಮಗನೊಡನೆ ಸೇರಿ ಮಾಡುತ್ತಿರುವಾಗಲೇ ಪ್ಲೇಗ್ ರೋಗಕ್ಕೆ ತುತ್ತಾದರು. ಇವರೆಲ್ಲ ಹೋರಾಟಗಳಿಗೆ ಸ್ನೇಹಿತೆಯಾಗಿದ್ದ ಫಾತಿಮಾ ಶೇಖ್ ಜೊತೆಯಾಗಿದ್ದರು.